ಇರಿ ಒರ್ಸ್ಬಿಡೋಣ ಕ್ಯಾಮ್ರಾನ ಕರೆಕ್ಟಾಗಿ ಕಾಣಿಸ್ಬಿಡ್ಲಿ ಜನಕ್ಕ. ಇಲ್ಲಿ ಇಲಿಗಳು ನೋಡ್ಗುರು ಎಷ್ಟೈತೆ ಅದು 40,000 ಸಬ್ಸ್ಕ್ರೈಬರ್ ಇದಾರಂತೆ ಇವ್ರಿಗೆ. ಯೂಟ್ಯೂಬ್ದು ಚಾನಲ್ ಇದೆಯಂತೆ. ಎಲ್ಲಿ ತೋರಿಸಿ ಬ್ರೋ. ನಾವು ಪಕ್ಕ ಆಕ್ಚುಲಿ ನಾವು ಲೋಕಲ್ ನಾನು ಆದ್ರೂ ಪರವಾಗಿಲ್ಲ, ಏನು ಮಾಡಕ್ಕಾಗಲ್ಲ. ನಾನು ದೇವ್ರನ್ನ ನೋಡ್ಬೇಕು ನೋಡಿ. ವಯಸ್ಸಾಗಿರೋರೆಲ್ಲ ಬಂದಾಗ ಅಷ್ಟು ನಿಧಾನಕ್ಕೆ ಅವ್ರನ್ನ ಸಂಭಾಳಿಸ್ಬಿಡಿ, ಅರ್ಥ ಮಾಡಿಸಿ, ತಿಳಿಸಿ. ಕೇಳ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ನೀವು ಕಿರ್ಚಾಡ್ತಾ ಇದ್ರೆ ಅವ್ರಿಗೆ ಫಸ್ಟೇ BP ಶುಗರ್ ಜಾಸ್ತಿ. ನನ್ನ ಕಡೆಯಿಂದ ಒಂದು 4 ಸೇಲ್ ಆದ್ರೆ ಒಂದು ಕೊಟ್ಬಿಡು ಫ್ರೀಯಾಗ. ಹೊಟ್ಟೆಗೆ ಬಟ್ಟೆಗಂತೂ ಮೋಸ ಇರಲ್ಲ. ಅಂದ್ರೆ ನಾನು 4 ಗಂಟೆಗೆ ಬಂದಾಗ 9 ಬಾಡಿಗೆ ಹೊಡೆದಿದ್ದೆ. ಬೆಂಗಳೂರಲ್ಲಿ ಏನು ಸಿಟಿ ಸೆಂಟ್ರಲ್ ಮನೆ ತಗೊಳ್ಳೋಷ್ಟೆಲ್ಲ ದುಡ್ದಿಲ್ಲ. ಎಲ್ಲರಿಗೂ ನಮಸ್ಕಾರ ಅಣ್ಣ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಇಂದ್ರಾನಗರಲ್ಲಿ ಹೆಂಗ್ ಮಳೆ ಹೊಡಿತೈತೆ, ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿರ್ಲಿಲ್ಲ. ಬೆಳಗ್ಗೆಯಿಂದ ನೋಡ್ರಿ ಇಷ್ಟು ಬಾಡಿಗೆ ಹೊಡೆದಿದ್ದೀನಿ. ಇವಾಗ ತಿರ್ಗಾ ಸೆಕೆಂಡ್ ಶಿಫ್ಟ್ ಬಂದಿದ್ದೀನಿ. ನೋಡಿದ್ರೆ ಮನೆ ಬಿಟ್ಟು ಈಚ್ ಕಡೆ ಬರ್ತಾ ಇದ್ದಂಗೆ ಈ ತರ ಮಳೆ ಹೊಡಿತೈತೆ. ಅಯ್ಯೋ ಆಂಬುಲೆನ್ಸ್ ನೋಡ್ರಿ ಹೆಂಗೈತೆ ಮಳೆ, ಸಿಕ್ಕಾಪಟ್ಟೆ. ನಿಮ್ಮೂರಲ್ಲೂ ಬರ್ತಲ್ಲ ಹಿಂಗೆ ಮಳೆ. ಬೆಂಗಳೂರಲ್ಲಿ ಇರೋದೇ ಹಿಂಗೆಪ್ಪ. ಬೆಳಗ್ಗೆ ಏನಾಗುತ್ತೆ, ಬೆಳಗ್ಗೆನೇ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಲೈಟಾಗಿ ಜಿಟಿ ಮಳೆ ಇರುತ್ತೆ. ಮಧ್ಯಾಹ್ನ ಫುಲ್ ಬಿಸಿಲು ಬಂದ್ಬಿಡುತ್ತೆ. ಸಾಯಂಕಾಲ ಇವಾಗ ಎಷ್ಟು ಅನ್ಕೊಂಡಿದ್ದೀರಾ ಟೈಮು? ಇಲ್ಲ ನೋಡ್ರಿ ಹೆಂಗೈತೈತೆ. ಈ ಫ್ರೇಮ್ ಸಕ್ಕತ್ತಾಗಿದೆ ನೋಡಿದ್ರು ಅಲ್ವಾ. ಎಲ್ಲ ನಮ್ಮ ಇಂದ್ರಾನಗರನೇ ಒಂಥರ ಫಾರಿನ್ ಥರ ಇದು 100 ಫೀಟ್ ರೋಡ್. ಇಲ್ಲ ನೋಡ್ರಿ, ಅಯ್ಯೋ ಹೆಂಗೆ ಬರ್ತಾಯಿತ್ತು ನೋಡ್ರಿ. ಇನ್ನೊಂದು 4 ಗಂಟೆ ಟೈಮ್ ನೋಡ್ರಿ ಇಲ್ಲಿ ಎಷ್ಟಾಗೈತೆ ಅಂದ್ಬಿಟ್ಟು. ಇನ್ನೊಂದು 4 ಗಂಟೆ 17 ನಿಮಿಷ ಆಗೋರು. ಹೆಂಗೆ ಹೊಡಿತೈತೆ ಅಂದರೆ ಆ ಕಡೆ ಈ ಕಡೆ ಎಲ್ಲ ಕಟ್ರ್ ಬೇರೆ ತಗೊಬರಲ್ಲ. ಯಾಕಂದರೆ ಮಳೆ ಕನ್ಫರ್ಮ್ ಬರುತ್ತೆ ಅಂತ ಗೊತ್ತಾದರೆ ತಗೊಂಬರ್ಬೋದು ಅಣ್ಣ. ಮಳೆ ಯಾವ ಟೈಮಲ್ಲಿ ಬರುತ್ತೋ ಯಾವ ಟೈಮಲ್ಲಿ ಬರಲ್ವೋ ದೇವ್ರಿಗೆ ಗೊತ್ತು. ಹೌದಾ, ಸಾಯಂಕಾಲ ಗಂಟ ಬಿಸಿಲು ಹೊಡೆದ್ಬಿಡುತ್ತೆ. ಒಂದೊಂದು ದಿನ ನೋಡಿದ್ರೆ ಈ ಥರ ಮಳೆ ಬಂದ್ಬಿಡುತ್ತೆ. ಹೇಗೈತೆ ವೆದರು? ಸಾಕಾಗೈತಲ್ಲ. ಬನ್ನಿ, ವೆದರಲ್ಲಿ ಏನೇ ಬರಲಿ ಏನೇ ಇರಲಿ ನಾವು ದುಡಿಯೋದಂತೂ ತಪ್ಪಲ್ಲ. ಬಾಡಿಗೆ ಬೇರೆ ಹೊತ್ಕೊಂಡಿದ್ದೀನಿ ನಾನು. ಇಲ್ಲಿ ಇದು ಮಾಡ್ಕೊಂಡು ಕೂತಿದ್ದೀನಿ. ಅವ್ರು ಪಾಪ ಕಾಯ್ತಾ ಇರ್ತಾರೆ. ಬನ್ನಿ ಹೋಗೋಣ. ಬಿಸಿಲೇ ಇರಲಿ ಮಳೆಯೇ ಬರಲಿ, ಬೆಂಗಳೂರು ರೋಡಲ್ಲೇ ಮೇರೆವೇ. ಏನು ಮಾಡೋಕ್ಕಾಗೋದಿಲ್ಲ ಬ್ರೋ, ವಿ ಆರ್ ಮಿಡಲ್ ಕ್ಲಾಸ್. ಮಳೆ ಬರ್ತಾ ಐತೆ, ಚಳಿ ಐತೆ, ಬಿಸಿಲೇ ಐತೆ ಅಂದ್ಬಿಟ್ಟು ದುಡಿದೇರೆ ಮನೇಲಿ ಕೂತ್ಕೊಂಡ್ರೆ ನಮ್ಮನ್ನು ಮೂಸವ್ರು ಯಾರೂ ದಿಕ್ಕಿಲ್ಲ. ಅರ್ಥ ಆಯ್ತಾ? ನಮ್ಮ ಮನೆಯವ್ರು ಏನು ಮಾಡಿಟ್ಟಿಲ್ಲ ಆ ರೇಂಜ್ಗೆ ಮನೇಲಿ ಕೂತ್ಕೊಂಡು ತಿನ್ನೋ ಥರ. ಇಲ್ಲ ನೋಡ್ರಿ ಇಲ್ಲಿ ಅಣ್ಣ ಏನೋ ಬಿಡ್ರಿ, ಅದೆಲ್ಲ ಕನ್ಸಿಡರ್ ಮಾಡಬಾರ್ದು. ಸುಮ್ಮನೆ ನಮ್ಮ ದಾರಿ ನೋಡ್ಕೊಂಡು ನಾವು ನೋಡ್ತಾ ಇರ್ಬೇಕು. ಏನು ನೋಡಿದ್ರಿ ನೀವು ಅದನ್ನ ಕಮೆಂಟ್ ಮಾಡಿ. ಗಿಡ ಮರಗಳೆಲ್ಲ ಖುಷಿಯಾಗ್ಬಿಡ್ತವೆ. ಮಳೆ ಬಂದಿದ್ದೆ ಅವಕ್ಕೊಂಥರ ಹೋಳಿಗೆ ಊಟ ಇದ್ದಂಗೆ. ಹೋಳಿಗೆ, ಬಿರಿಯಾನಿ, ಹೊಸಕೋಟೆ ಬಿರಿಯಾನಿ ಎಲ್ಲ ಫುಲ್ಲು ಹೊಟ್ಟೆ ಹಸ್ಕೊಂಡಿದ್ದಾಗ ಬಿರಿಯಾನಿ ಸಿಕ್ಬಿಟ್ರೆ ಹೆಂಗಿರುತ್ತೆ ಆ ಥರ ಆಗ್ಬಿಡುತ್ತೆ ಅನಿಸುತ್ತೆ ಅವಕ್ಕೆಲ್ಲ ಮಳೆ ಬಂದ್ಬಿಟ್ರೆ ಅಲ್ವಾ ಗುರು. ಕ್ಯಾಶ್ ಪ್ರಾಬ್ಲಮ್ದು ಎಷ್ಟು ತೊಂದರೆ ಆಗಿದೆಯಪ್ಪ ಅಂದರೆ, ಇವಾಗ ಒಬ್ರು ಕಸ್ಟಮರ್ ಬಂದರು, ಚೇಂಜ್ ಇಲ್ಲ ಅಂದೆ. ಒಂದು ಕೆಲಸ ಮಾಡಿ 61 ರೂಪಾಯಿ ಆಗಿತ್ತು, 100 ರೂಪಾಯಿ ಕೊಟ್ಟವ್ರೆ. 100 ರೂಪಾಯಿ ಕೊಟ್ಬಿಟ್ಟು 39 ರೂಪಾಯಿ ನನಗೆ ಆಪೋಸಿಟ್ ಫೋನ್ಪೇ ಮಾಡಿ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಬಿಟ್ಟು ಕೊಡಬೇಕಾಗಿರೋ ಚೇಂಜ್ನ ಫೋನ್ಪೇ ಮಾಡಿಸ್ಕೊಂಡು ಹೋಗವ್ರೆ. ನೋಡಿ ಹೆಂಗೈತೆ ದುಡ್ಡಿನ ಪ್ರಾಬ್ಲಮ್ಮು. ಕಾಸೇ ಕೊಡೋಣ ಯಾರು, ಎಲ್ಲ ಆಲ್ಮೋಸ್ಟ್ ಅಲ್ಲ ಎಲ್ಲ ಅಷ್ಟೇ. ಕಾಸು ಸಿಕ್ಬಿಟ್ರೆ ಇವತ್ತಿಗೆ ಬಂಗಾರ ಸಿಕ್ದಂಗೆ ಆಗೋಗ್ಬಿಟ್ಟೈತೆ. ಅದು ಕರೆಕ್ಟಾಗಿ ಚೇಂಜ್ ಕೊಟ್ಬಿಟ್ರಂತೂ ಇನ್ನೂ ದೊಡ್ಡ ಲೆಕ್ಕಾಚಾರ. 100, 200 ಎಲ್ಲ ಕೊಟ್ಬಿಟ್ರೆ ಕೆಲವೊಬ್ರಂತೂ ಪಾಪ ಚೇಂಜ್ ಇಲ್ದೇರೆ ಇಂಥ ಮಳೇಲಿ ಬೇಡ ಇಟ್ಕೊಂಡ್ಬಿಡಿ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನು ಕೆಲವರು ಈ ಥರ ಪರವಾಗಿಲ್ಲ, ನೀವು ಫೋನ್ 7 ಮಿನಿಟ್ ತಲೆ ಉಪಯೋಗಿಸ್ಬಿಟ್ಟು ಇಲ್ಲ ನೀವು ಫೋನ್ಪೇ ಮಾಡಿ, ನನಗೆ ಚೇಂಜ್ ಕೊಡಬೇಕಾಗಿರೋದನ್ನ ನೀವು ಫೋನ್ಪೇ ಮಾಡ್ಬಿಡಿ ಅಂದ್ಬಿಟ್ಟು ಈ ಥರ ಫೋನ್ಪೇ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲ ನೋಡ್ರಿ 61 ರೂಪಾಯಿ ಆಗಿತ್ತು, 100 ರೂಪಾಯಿ ಕೊಟ್ಟರು, 39 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡು ಹೋದ್ರು. ಹಿಂಗಾಗೈತೆ ನೋಡ್ರಿ ಕ್ಯಾಶ್ ಪ್ರಾಬ್ಲಮ್ ಬೆಂಗಳೂರಲ್ಲಿ. ಅದು ಆಟೋ ಡ್ರೈವರ್ಗಳಿಗೆ ಮೇಯ್ನು. ಇನ್ನೂ ಕೆಲವೊಬ್ರು ಅಂತ ಏನು ಮಾಡ್ಬಿಡ್ತಾರೆ, ಹೆಂಗಿದ್ರು ಅರ್ಧೋಗಿರೋ ನೋಟ್ಗಳೆಲ್ಲ ಇಟ್ಕೊಂಡಿರ್ತಾರೆ. 60 ರೂಪಾಯಿ ಆಗಿತ್ತಾ ಫುಲ್ ಟ್ರಾಫಿಕ್ ಜಾಮಲ್ಲಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. 100 ರೂಪಾಯಿ ಎಲ್ಲ ಒಂದೊಂದು ಸರಿ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರೆ. ಪರವಾಗಿಲ್ಲ ಸರ್ ಚೇಂಜ್ ಇಟ್ಕೊಳ್ಳಿ ಅಂದ್ಬಿಡ್ತಾರೆ. ನಾವು ಫುಲ್ ಖುಷಿ ಆಗ್ಬಿಟ್ಟು ಏನಪ್ಪ ಇನ್ನೂ 40 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ರಲ್ಲಪ್ಪ ಅಂದ್ಬಿಟ್ಟು ಖುಷಿ ಆಗಿದ್ರೆ ಅಲ್ಲೆಲ್ಲ ಟೀ ಅಂಗಡಿ ಹತ್ರನೋ ಎಲ್ಲನೋ ಹೋಗ್ಬಿಟ್ಟು ತೆಗೆದ್ಬಿಟ್ಟು ನೋಡಿದಾಗಲೇ ಗೊತ್ತಾಗಿರೋದು ಕಿತ್ತೋಗಿರೋ ನೋಟ್ ಕೊಟ್ಬಿಟ್ಟು ಹೋಗೋರೆ ಅಂದ್ಬಿಟ್ಟು. ಅದನ್ನ ತಗೊಂಡು ಹೋಗ್ಬಿಟ್ಟು ನಾವೇನು ಮಾಡ್ತೀವಿ ಹೇಳಿ, ನಮಗೆ ನಮ್ಮ ಸ್ಟ್ಯಾಂಡಲ್ಲೆಲ್ಲ ಅಂಗಡಿಗಳಿದಾವಲ್ಲ, ಬೇಕ್ರಿ ಅಂಗಡಿಗಳು ಅವೆಲ್ಲ, ಅವ್ರಿಗೆ ತಗೊಂಡು ಹೋಗ್ಬಿಟ್ಟು ಕೊಟ್ಬಿಡೋದು. ಇದು ಕಿತ್ತೋಗೈತೆ ಅಂದರೆ ಬ್ಯಾಂಕ್ ಕೊಡೋಣ ನಾವು ತಗೋತಾನೆ ಅಂದ್ಬಿಟ್ಟು ಅಲ್ಲಿ ಓಡಿಸ್ಬಿಡೋದು. ಇಲ್ಲಾಂದ್ರೆ ಎಲ್ಲ ನಾವು ನಮಗೆ ಗೊತ್ತಿಲ್ದೇನೆ ಹೋಗ್ಬಿಟ್ಟು ಕೊಡೋದು. ಗೊತ್ತಿಲ್ದೇನೆ ತಗೋಬಿಟ್ಟು ಅಂಗಡಿಯವ್ರು ಏನು ಗಲ್ಲಪೇಟಿ ಒಳಗೆ ಹಾಕೋಬಿಟ್ರೆ ಮುಗೀತು ಪಿಕ್ಚರು. ಹಿಂಗೇನ ನೋಡ್ಬಿಟ್ರೆ ಅಯ್ಯೋ ಟ್ರಾಫಿಕಲ್ಲಿ ಕೊಟ್ಬಿಟ್ಟು ಹೋಗ್ಬಿಟ್ಟವ್ರಣ, ಕೊಡಿ ಇಲ್ಲಿ ಫೋನ್ಪೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ಬಿಡೋದು. ಆಮೇಲೆ ಕಿತ್ತೋಗಿರೋ ನೋಟ್ ಇಟ್ಕೊಂಡು, ಕಿತ್ತೋಗಿರೋ ನೋಟ್ ಎಲ್ಲಿ ಓಡಿಸ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಮ್ಮ ಬೇಕ್ರಿಲಂತೂ ಪಕ್ಕಾ ಓಡಿಸ್ಬಿಡ್ತೀವಿ ನಾವು. ಕಸ್ಟಮರ್ ನಮಗೆ ತೋರಿಸಿದ್ರೆ ನಾವು ಹೋಗ್ಬಿಟ್ಟು ಇನ್ನೊಬ್ರಿಗೆ ತೋರಿಸಿಲ್ಲ ಅಂದರೆ ಬೆಲೆ ಇರ್ತದಾ? ಹಾಯ್ ನೋಡಿ ಇನ್ಸ್ಟಾದಲ್ಲಿ ಎಷ್ಟು ಫಾಲೋವರ್ಸ್ ಇದೆ ಅಂತ. ನಮಗೆ ಇನ್ಸ್ಟಾದಲ್ಲೆಲ್ಲ ಮನೆಗೂ ರೀಚ್ ಆಗಿಬಿಟ್ಟಿದ್ದೀನಿ ಗುರು ನಾನು. PARSHURAM ಸ್ಪೇಸ್ ಅಯ್ಯೋ ನಾನು ನೋಡ್ರಿ RAM ಸ್ಪೇಸ್ ಪರಶುರಾಮ್. ಇಲ್ಲಿ ನೋಡ್ರಿ ನಂದು 2 ಅಕೌಂಟ್ ಇದೆ. ಫಾಲೋ ಮಾಡ್ಕೊಬಿಡೋಣ ಬಿಡಿ, ಇವನ್ನೆಲ್ಲ ಏನು ಕೇಳೋದು. ನೋಡ್ರಿ ಇದೊಂದು ಅಕೌಂಟು, ಇದಕ್ಕೂ ಕೊಟ್ಬಿಡೋದ ಫಾಲೋ. ಬ್ರದರ್ ಫಾಲೋ ಬ್ಯಾಕ್ ಮಾಡ್ತೀನಿ ನಾನು ನಿಮಗೆ ಆಮೇಲೆ.
ಓಕೆನ್ರಾ, ಇದು ಒಂದು, ಆಮೇಲೆ ಇದೊಂದು. ನೋಡ್ಕೊಂತೀನಿ. ಏಪ್ಪ, ಪರವಾಗಿಲ್ಲಪ್ಪ, 1000 ಜನ ಫಾಲೋವರ್ಸ್ ಇದ್ದಾರೆ ನಿಮ್ಗೂ. ಬ್ರದರ್ ಎಲ್ಲಾರು ಫಾಲೋ ಮಾಡಿ. ಯೂಟ್ಯೂಬಿಂದ ಯಾರು ನೋಡ್ತಾ ಇದ್ದೀರಾ ಅಣ್ಣವ್ರಿಗೆ ಏನು ಮಾಡ್ತೀರಾ? ಬರೀ ಪೋಸ್ಟ್ ಹಾಕ್ತೀರಾ? ಹೌದಾ, ಓಕೆ. 33K ಫಾಲೋವರ್ಸ್ ಇದ್ದಾರಾ? ಮೈ ಗಾಡ್, ಏನ್ ಮಾಡ್ತಾ ಇದ್ರಿ ಇದ್ರಲ್ಲಿ? ಓಹೋ, ಓಕೆ 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 ಓಕೆ. ಓ, ಡುಂಬುಗಿ. ಯಾರನ ಇದಕ್ಕೆ ಗಣೇಶ ಹಬ್ಬಗೆ ಇದ್ರಲ್ಲಿ ಹಾಕ್ಬೋದಾ ಇದನ್ನ ನಂಬರು? ನೋಡ್ರಪ್ಪ, ನಿಮ್ಗೆ ಯಾರನ ಗಣೇಶ ಹಬ್ಬಕ್ಕೆ, ಬರೀ ಬೆಂಗಳೂರು ಮಾತ್ರ ತಾನೆ? ಬರೀ ಬೆಂಗಳೂರಲ್ಲಿ ಮಾತ್ರ ಗಣೇಶ ಹಬ್ಬಕ್ಕೆ ಟಮಟೆ ಬೇಕು ಅಂದರೆ ಇಲ್ಲಿ ಕಾಣಿಸ್ತೈತೆ ನೋಡ್ರಿ, ಈ ನಂಬರ್ಗೆ ಫೋನ್ ಮಾಡಿ, ಅಣ್ಣ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮನ್ನ. ಹಂಗೆ ಈ ಅಕೌಂಟ್ಗೆ ಫಾಲೋ ಮಾಡಿ. ನೋಡಿ 35K ಒಂದಿದೆ, ಇನ್ನೊಂದು ಬಂದ್ಬಿಟ್ಟು 1000 ಫಾಲೋವರ್ಸ್ ಇದ್ದಾರೆ. ವಾವ್, ಸೂಪರ್ ಬ್ರದರ್ ನೀವು. 2020 ಎಲ್ಲ ಲಾಕ್ಡೌನ್ ಆದ್ಮೇಲೆ ಈ ಸೋಷಿಯಲ್ ಮೀಡಿಯಾ ಹುಚ್ಚಿಡ್ಕೊಂಡಿದ್ದು ಎಲ್ಲಾರ್ಗು ಅಲ್ವಾ? 2018 ಆದ್ಮೇಲೆ ಎಲ್ಲಾರ್ಗು ಹುಚ್ಚಿಡ್ಕೊಂಡಿದ್ದು. ಟಿಕ್ ಟಾಕ್ ಅಕೌಂಟ್ ಒಂದು ಹೋಗ್ಬಿಡ್ತು ನಂದು, 10K ಫಾಲೋವರ್ಸ್ ಇತ್ತು. ಅದ್ರಲ್ಲೂ ನಾವು ಮ್ಯೂಸಿಕಲಿ ಫಸ್ಟು ಮ್ಯೂಸಿಕಲ್ಲಿ ಟಿಕ್ ಟಾಕ್ ಆಯಿತು. ಟಿಕ್ ಟಾಕು ಬ್ಯಾನ್ ಆಯಿತು. ಬ್ಯಾನ್ ಆದ್ಮೇಲೆ ಎಲ್ಲರೂ ಯೂಟ್ಯೂಬು ಅದಕ್ಕೆ ಬಿದ್ರು. ಪರ್ಯಾಯ ವ್ಯವಸ್ಥೆನ ಹುಡುಕ್ತಾ ಇದ್ವಿ, ಸುಮಾರು ಬಂದು ಅವು ಯಾವ ವರ್ಕೌಟ್ ಆಗಲಿಲ್ಲ. ಆವಾಗಲೇ ಇಷ್ಟ ರೀಲ್ ಬಂತು, ಯಾವುದೋ ಒಂದು 2021 ಓಪನ್ ಮಾಡವ್ರೆ. 35K ಫಾಲೋವರ್ಸ್ ಗೇನ್ ಮಾಡಿದ್ದಾರೆ. ಸೂಪರ್ ಬ್ರದರ್ ನೀವು. ತಮಟೆಗೇನ ನಮ್ಮ ಕಡೆಯಿಂದ ಫೋನ್ ಮಾಡಿದ್ರೆ ಓಕೆ. ಈ ವಿಡಿಯೋ ನೋಡ್ಕೊಂಡು ಏನಾದರೂ ಬೆಂಗಳೂರಲ್ಲಿ ಇರೋರು ಮಾತ್ರಪ್ಪ, ಬೇರೆ ಕಡೆ ಎಲ್ಲ ಅವೈಲೇಬಿಲಿಟಿ. ಬೇರೆ ಕಡೆನೂ ಹೋಗ್ತೀರಾ? ಅದೇ ಇವಾಗ ಗಣೇಶ ಹಬ್ಬ ಅಲ್ವಾ, ಫುಲ್ ಡಿಮ್ಯಾಂಡ್ ಇರುತ್ತೆ. ಬರೀ ಬೆಂಗಳೂರಲ್ಲಿ ಮಾತ್ರ ಇದ್ರೆ ಫೋನ್ ಮಾಡ್ಬಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ. ಓಕೆ, ಹೋಗಣ್ರಾ? ಇಲ್ಲ, ಅದು ಅಲ್ಲೇ ಬಯೋದಲ್ಲಿ ಇದೆ ನೋಡಿ, ಲಿಂಕ್ ಇದೆ, ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬಂದ್ಬಿಡುತ್ತೆ ಪಕ್ಕ. ಹಂಗೆ ಒಂದು ತಪ್ಸ ಕೊಡಿರಿ, ನಿಮ್ದೇ ನಮ್ದೇ ಇಟ್ಬಿಡೋಣ ತಮ್ನೇಲ್ಗೆ. ಗುರು ಇಲ್ಲೋಡ್ ಗುರು, ಇವ್ರದ್ದು ಯೂಟ್ಯೂಬ್ ಅಲ್ಲೂ 40K ಸಬ್ಸ್ಕ್ರೈಬರ್ಸ್ ಇದಾರೆ. ಅಂದ್ರೆ 40,000 ಸಬ್ಸ್ಕ್ರೈಬರ್ ಇದಾರಂತೆ ಇವ್ರಿಗೆ. ಯೂಟ್ಯೂಬ್ದು ಚಾನಲ್ ಇದೆ ಅಂತ. ಎಲ್ಲಿ ತೋರಿಸಿ ಬ್ರೋ? ಯೂಟ್ಯೂಬ್ ಸ್ಟುಡಿಯೋ. ಹೌದು, ನಮ್ಗು ಇನ್ನೂ ಅಷ್ಟೊಂದು ಗೊತ್ತಿಲ್ಲ. ಇರಿ ಒರ್ಸ್ಬಿಡೋಣ ಕ್ಯಾಮ್ರಾನ, ಕರೆಕ್ಟಾಗಿ ಕಾಣಿಸ್ಬಿಡ್ಲಿ ಜನಕ್ಕ. ಕಾಸು ಬಂತಾ? 40,000 ಸಬ್ಸ್ಕ್ರೈಬರ್ಸ್. ಮಾನಿಟೈಸ್ ಆಗಿದ್ಯಾ? ಮಾನಿಟೈಸ್ ಎಲ್ಲ ಆಗಿದ್ಯಾ? ಇಲ್ಲ ಇನ್ನು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಡಿಮಾನಿಟೈಸ್ ಆಗ್ಬಿಟ್ಟಿದೆ ಮೋಸ್ಟ್ಲಿ. ಇನ್ನೂ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಅಣ್ಣ ಅವ್ರದ್ದು 40,000 ಯೂಟ್ಯೂಬಲ್ಲಿ ಕೂಡ ಸಬ್ಸ್ಕ್ರೈಬರ್ ಇದ್ದಾರೆ ಬ್ರೋ. ನಿಮ್ಮ ಮುಂದೆ ತುಂಬಾ ಚಿಕ್ಕವರಾಗ್ಬಿಟ್ಟಿವಿ ನಾವು ಕಾಣಿಸ್ತೀವಿ. 40,000 ಸಬ್ಸ್ಕ್ರೈಬರು, 35,000 ಇನ್ಸ್ಟಾ ಫಾಲೋವರ್ಸು, ಇನ್ನೊಂದು ಅಕೌಂಟಲ್ಲಿ 1000 ಜನ ಫಾಲೋವರ್ಸು. ನೋಡಿ ಏನೇನೆಲ್ಲ ಮಾಡಿದ್ದಾರೆ. ನೋಡ್ತೀನಿ ಬ್ರದರ್ ನಿಮ್ಮದು ಕಂಟೆಂಟ್. ನಾನು ತಮಟೆ ಎಲ್ಲ ಹೆಂಗೆ ಹೊಡಿತಾರೆ. ತಮಟೆ ಬೇಕು ಅಂದರೆ ಇಡೀ ಬೆಂಗಳೂರು ಸಿಟಿಲಿ ಎಲ್ಲೇ ಆದ್ರೂ ಕಾಂಟ್ಯಾಕ್ಟ್ ಮಾಡಿ. ಅವೈಲೇಬಲ್ ಇದ್ರೆ ಬಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ತಮಟೆ ಹೊಡಿತಾರೆ. ಓಕೆ ಓಕೆ, ಸಿಗಂಡ್ರಾ? ಡ್ಯೂಟಿ ಮಾಡ್ತೀನಿ, ಮಳೆ ಬರ್ತಾ ಇದೆ. ಓಕೆ, ಹುಷಾರ್ ಬ್ರದರ್. ಮಳೆ ಅಂತೂ ನಿತ್ಕಂತು ಗುರು. ಟೀ ಕುಡಿದ್ಬಿಡೋಣ ಬನ್ನಿ. ಚಳಿಗೆ ತಾಳಕ್ಕಾಗಲ್ಲ. ಟೀ ಕುಡಿಯೋದು ಆಟೋ ಡ್ರೈವರ್ಗಳಿಗೆ ಒಂಥರ ಅಂಟ್ರೋಗ. ಆಟೋ ಅಂದರೆ ಬೇರೆ ಕೆಲಸ ಮಾಡ್ತಾ ಇರೋರು ಆಟೋ ಡಿಪಾರ್ಟ್ಮೆಂಟಿಗೆ ಬಂದರೆ ಯಾವ ಚಟ ಕಲ್ತಿಲ್ಲ ಅಂದ್ರೂ ಕೊನೆ ಪಕ್ಷ ಟೀ ಕುಡಿಯೋದಾದ್ರೂ ಕಲಿತಾರೆ. ಇದೇನಪ್ಪ ಹಿಂಗೆ ಕೂತ್ಕೊಂಡಿದ್ದಾನೆ, ಆಮೇಲೆ ಅಸಹ್ಯ ಎಲ್ಲ ಅನ್ಕೊಬಿಡಿಯಪ್ಪ. ಇದನ್ನ ಟೈಟ್ ಮಾಡ್ತಾ ಇದ್ದೆ ಹಿಂಗೆ, ಹಿಂಗೆ ಹಿಡ್ಕೊಂಡು. ಓಕೆ, ಅದ್ಬಿಟ್ಟು ಬೇರೆ ಏನಿಲ್ಲ. ಅರ್ಥ ಆಯಿತು ಅನಿಸುತ್ತೆ. ಬನ್ನಿ ಟೀ ಕುಡಿದ್ಬಿಟ್ಟು ಡ್ಯೂಟಿ ಮಾಡೋಣ. ಟೀ ಕುಡಿಯೋದು ಆಟೋ ಡ್ರೈವರ್ಗಳಿಗೆ ಒಂಥರ ಅಂಟ್ರೋಗ ಇದ್ದಂಗೆ. ಬೇರೆ ಕೆಲಸ ಮಾಡ್ತಾ ಇರೋರು ಆಟೋ ಡಿಪಾರ್ಟ್ಮೆಂಟಿಗೆ ಬಂದರೆ ಅವ್ರು ಏನು ಚಟ ಕಲಿತಾರೋ ಇಲ್ವೋ ಗೊತ್ತಿಲ್ಲ. ಜಸ್ಟ್ ಒಂದು ಟೀ ಕುಡಿಯೋದಾದ್ರೂ ಪಕ್ಕ ಕಲಿತಾರೆ. ಟೀ ಕುಡಿಯೋದು ಕೆಟ್ಟ ಅಭ್ಯಾಸನ ಅಲ್ಲ. ಅತಿ ಆದರೆ ಅಮೃತ ಅನ್ನೋ ವಿಷಯ ಅಂತೆ. ಕಡಿಮೆ ಕುಡಿದ್ರೆ ಪರವಾಗಿಲ್ಲ, ದಿನಕ್ಕೆ 20-30 ಟೀ ಕುಡಿದ್ರೆ ಹೊಟ್ಟೆಗೆ ಊಟ ಸೇರಲ್ಲ ಕಣ್ರೆ. ಈ ಟೈಮಲ್ಲೆಲ್ಲ ನಾವು ಕಸ್ಟಮರ್ಸ್ಗೆ ಡಿಮ್ಯಾಂಡ್ ಮಾಡೋಕೆ ಹೋಗೋದಿಲ್ಲ ಬ್ರೋ. ನೋಡ್ರಿ, ಲೊಕೇಶನ್ ಇಲ್ಲಿ ಹಾಕಿದ್ದಾರೆ ನಮ್ಮ ಮೆಟ್ರೋ ಹತ್ರ, ಜಸ್ಟ್ ಆಪೋಸಿಟಲ್ಲಿ ಇದ್ದಾರಂತೆ. ಸರ್ ಇಲ್ಲಿಗೆ ಬಂದ್ಬಿಡಿ ಅಂತಂದ್ರು. ನಾವು ಕೇಳೋಕೆ ಹೋಗೋದಿಲ್ಲ, ಸುಮ್ಮನೆ ಹೋಗ್ಬಿಡ್ತೀವಿ. ಯಾಕಪ್ಪ ಅಂದರೆ ಮಳೆ ಬರ್ತಾ ಇದೆ ಗುರು, ಅರ್ಥ ಮಾಡ್ಕೋಬೇಕು ನಾವು. ಇಲ್ಲ ನೀವೇ ಈ ಕಡೆ ಬನ್ನಿ ಆ ಕಡೆ ಬನ್ನಿ ಅನ್ನೋದು ತಪ್ಪಾಗುತ್ತೆ ಅಲ್ವಾ? ಬನ್ನಿ, ಆಪೋಸಿಟಲ್ಲಿ ಇದ್ದಾರಂತೆ. ಇಲ್ಲಿ ಲೊಕೇಶನ್ ಇತ್ತು ಅವ್ರದ್ದು. ನೋಡ್ರಿ ಬಾಟಾ. ಓ ಇಲ್ಲೇ ಅವರಪ್ಪ. ಪಾಪ ಗುರು, ಈ ಕಸ್ಟಮರು ಸಿಕ್ಕಾಪಡೆ ಬೇಜಾರಾಗುತ್ತೆ ಅನ್ಕೋಬೇಕು. ನಿಜವಾಗ್ಲೂ
ಯಾವುದೋ ಬೇರೆ ಅಯ್ಯಪ್ಪ ಟೆಂಪಲ್ಗೆ ಹಾಕಿದ್ರಂತೆ, ಈ ಅಯ್ಯಪ್ಪ ಟೆಂಪಲ್ಗೆ ತೊಗೊಂಡ್ಬಿಟ್ಟೈತೆ. ಇಲ್ಲೋರಿ ಇವರು 162 ರೂಪೀಸ್ ಬೇರೆ ಬಿಲ್ ಮಾಡ್ಬಿಟ್ಟಿದ್ದಾರೆ. ಆದ್ರೂ ನನಗೆ ಬೇಜಾರಾಗೋಯ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಬಿಡೋಕ್ಕಾಗಲ್ಲ ಬ್ರೋ. ನನ್ನ ಅಕೌಂಟಿಂದ ದೇವಸ್ಥಾನಕ್ಕೆ, ಈ ಥರ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಅವ್ರು ನಡೆಯೋಕ್ಕೆ ಬೇರೆ ಆಗಲ್ಲಂತೆ. ಎಲ್ಲ ಈ ಮ್ಯಾಪು ಆನ್ಲೈನು ಇದೆಲ್ಲ ಬಂದ್ಬಿಟ್ಟು ನಾನು ಅಲ್ಲಿ ಗಂಟ ಎಕ್ಕಿಸ್ಬಿಟ್ಟು ಬಿಡೋಣ ಅಂತ ಆಸೆ. ನಾನು ಸ್ನಾನ ಬೇರೆ ಮಾಡಿಲ್ಲ, ಅದಕ್ಕೆ ದೇವಸ್ಥಾನ ಒಳಗಡೆ ಎಲ್ಲ ಆಗಲ್ಲ, ನಡೆಯೋಕ್ಕೂ ಆಗಲ್ಲ ಅವ್ರಿಗೆ. ಒಂದು ಅಂದರೆ 4-4.5 ಕಿಲೋಮೀಟ್ರ್ ಇತ್ತು. ಅವ್ರು ಯಾವುದೋ ಬೇರೆ ಲೊಕೇಶನ್ ಹಾಕಿದ್ರಂತೆ, ಇಲ್ಲಿಗೆ ತೊಗೊಂಡ್ಬಿಟ್ಟಿದೆ. ಆದರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನಾನು ದೇವ್ರನ್ನ ನೋಡಬೇಕು, ನನ್ನ ಇಲ್ಲೇ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲೇ ಡ್ರಾಪ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಹೆವಿ ಕಾಸ್ಟ್ ಬೇರೆ ಹಾಕ್ಬಿಟ್ರು ಅವ್ರಿಗೆ. ನಾನು ಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ನನ್ನ ಅಕೌಂಟಲ್ಲಿ ಮೈನಸ್ ಕೂತ್ಕೊಳ್ಳುತ್ತೆ ಅದು. ಅವ್ರು ಕೊಡೋದು ಕೊಡಲೇಬೇಕು, ಇವರು ಕೊಡೋದು ಕೊಡಲೇಬೇಕು. ನಾವು ಒಳ್ಳೇದಾಗಲಿ. ಭಾಳ ತಾಳ್ಮೆಯಿಂದ ಇದ್ದೆ ಅಂದ್ಕೊಳ್ಳಿ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತಾನೇ ಇದ್ದರು ಅವರು. ಹಿಂಗೆ ಕೆಲವೊಂದು ಸರಿ ಏನು ಮಾಡ್ಬಿಟ್ಟಿದೆ, ನಮ್ಮ ಸ್ಟ್ಯಾಂಡಲ್ಲಿ ಒಬ್ಬರು ಮಂಡ್ಯದವ್ರು ಒಬ್ರು ಇದ್ದರು, ಬಾಂಬೆ ಅಂತ ಕರಿತಾ ಇದ್ವಿ ಅವ್ರನ್ನ. ಅವ್ರು ಹಂಗೆ ಏನೋ ಟ್ರಿಗರ್ ಮಾಡ್ತಾ ಇದ್ವಿ, ಸುಮ್ಮನೆ ನಮಗೆ ತಮಾಷೆ ಅನ್ನೋ ಥರ ತಮಾಷೆ ಮಾಡ್ತಾ ಇದ್ವಿ. ಅವ್ರು ಹಿಂಗೆ BP ಹೆವಿ ರೈಸ್ ಆಗಿಬಿಟ್ಟು ನಾಲ್ಗೆ ಎಲ್ಲ ಕಚ್ಕೊಂಡು ಬ್ಲಡ್ ಎಲ್ಲ ಬಂದ್ಬಿಟ್ಟಿತ್ತು. ಆವತ್ತಿಂದ ನಾನು ವಯಸ್ಸಾದವ್ರಿಗೆ ಜಾಸ್ತಿ ಟ್ರಿಗರ್ ಮಾಡೋಕ್ಕೆ ಹೋಗಲ್ಲ, ನೀಟಾಗಿ ಶಾಂತಿಯಿಂದ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡ್ಕೊಳ್ಳಿಲ್ವಾ, ನೀವೆಲ್ಲಿಗೆ ಹೋಗ್ಬೇಕು ಹೇಳಿ, ಅಲ್ಲಿಗೆ ಬಿಡ್ತೀನಿ. ಅಷ್ಟೇನಕ್ಕೆ ಅಮೌಂಟು ವಾದ ವಿವಾದ ಮಾಡ್ತಾಯಿದ್ರು ಸರಿ ಪರವಾಗಿಲ್ಲ ಕೊಟ್ಬಿಟ್ಟು ಹೋಗಿ ಅಂತ ಅಂದ್ಬಿಡ್ತೀನಿ. ಪಾಪ ಅವ್ರೇನು ವಾದನೆ ಮಾಡೋಕ್ಕೆ ಹೋಗಲಿಲ್ಲ. ಸರಿ ನಾನು ಅವರು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿಬಿಟ್ಟು ನಾನು ಕೇಳ್ಕೊತೀನಿ ಪರವಾಗಿಲ್ಲ ಅಂದ್ಬಿಟ್ಟು ಅವ್ರನ್ನು ಹೊಂಟೋದ್ರು. ಯಾಕಂದರೆ ನಾನು ಅಷ್ಟು ತಾಳ್ಮೆಯಿಂದ ಇದ್ದೆ. ಅವ್ರಿಗೆ 3 ಲೊಕೇಶನ್ ಹೇಳಿದ್ರು, ಅವ್ರ ಲೊಕೇಶನ್ ಇಲ್ಲಿಗೆ ಹಾಕಿದ್ರು. ಅಷ್ಟೇ ತಾಳ್ಮೆಯಿಂದ. ಅದಿರಲ್ಲ ಮೇಡಮ್, ನೋಡೋಣ ಇರಿ, ಇಲ್ಲೇನಾದರೂ ನಿಮ್ಗೆ ಆಗಿಲ್ಲ ಅಂದರೆ ಹೇಳಿ, ಅಲ್ಲಿಗೆ ಬಿಡ್ತೀನಿ ಅಂತ ಹೇಳಿ ಕರ್ಕೊಂಬಂದೆ. ಪರವಾಗಿಲ್ಲ, ನಾನು ದೇವ್ರನ್ನ ಸ್ವಲ್ಪ ಕಷ್ಟ ಬಿದ್ದುಬಿಟ್ಟೆ ನೋಡ್ತೀನಿ ಅಂತ ಅಂದ್ಬಿಟ್ಟು ಎಕ್ಕೊಂಡು ಹೋದ್ರು ಗುರು. ನೆಕ್ಸ್ಟ್ ಡ್ಯೂಟಿ ನೋಡೋಣ ಏನಿರುತ್ತೆ ಅಂತ. ನೋಡ್ರಿ, ಪ್ರತಿಯೊಂದು ಬಾಡಿಗೆನೂ ಹೊಸ ಎಕ್ಸ್ಪೀರಿಯೆನ್ಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಕಸ್ಟಮರ್ಗಳನ್ನ. ಕೆಲವೊಬ್ರು ರೈಸ್ ಹಾಕ್ಬಿಟ್ಟು ನಮ್ಮನ್ನ ರೈಸ್ ಮಾಡಿ ಅವರು ರೈಸ್ ಮಾಡಿಬಿಟ್ಟು ಹೊರಟೋಗ್ತಾರೆ. ಇನ್ನು ಕೆಲವೊಬ್ರು ಈ ಥರ ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಇವರು ನೀವು ಯಾವುದೇ ಥರದ ವ್ಯಾಪಾರಸ್ಥರಾಗಿರಿ, ದಯವಿಟ್ಟು ವಯಸ್ಸಾಗಿರೋರ ಹತ್ರ ಜಾಸ್ತಿ ವಾದ ವಿವಾದ ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೇದಲ್ಲ, ನಮಗಲ್ಲ ಅವ್ರಿಗೆ ಒಳ್ಳೇದಲ್ಲ. ಯಾಕಂದರೆ BP ಶುಗರ್ ಎಲ್ಲ ಇರುತ್ತೆ. ಅವರು ಸಿಕ್ಕಾಪಟ್ಟೆ ಟೆನ್ಷನಲ್ಲಿ ಯಾವ ಥರ ವರ್ತನೆ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರೇ ವ್ಯಾಪಾರಸ್ಥರಾಗಿರಿ ನೀವು, ವಯಸ್ಸಾಗಿರೋರು ಅವ್ರು ಎಷ್ಟೇ ರೈಸ್ ಆದರೂ ಸರಿ, ಬೈದರೂ ಸರಿ, ಏನೇ ಮಾಡಿದ್ರು ಸರಿ, ನಿಮಗೆ ಬುದ್ಧಿಶಕ್ತಿ ಇರುತ್ತೆ, ತಾಳ್ಮೆ ಶಕ್ತಿ ಇರುತ್ತೆ. ಅಷ್ಟೇ ತಾಳ್ಮೆಯಿಂದ ಅವ್ರನ್ನ ನಿಭಾಯಿಸೋದನ್ನು ಕಲೀರಿ ಅಂತ ಹೇಳಕ್ಕೆ ಬಯಸ್ತೀನಿ. ಅಷ್ಟೇ ನಿಧಾನವಾಗಿ ಅವ್ರನ್ನ ಕಿರ್ಚಾಡಕ್ಕೆ ಬಿಡ್ದೇರೆ, ಅವ್ರ ಜೊತೆ ವಾದ ವಿವಾದ ಮಾಡ್ದೇರೆ, ಅಷ್ಟೇ ತಾಳ್ಮೆಯಿಂದ ನಿಭಾಯಿಸ್ಬಿಟ್ಟು ಕಳಿಸಿ, ಓಕೆನಾ? ಯಾಕಂದರೆ ನಮ್ಮ ಮನೇಲೂ ತಾತ, ಅಜ್ಜಿ, ಅಪ್ಪ, ಅಮ್ಮ ಎಲ್ಲರೂ ಇರ್ತಾರೆ. ಅವ್ರ ಸ್ಥಾನದಲ್ಲೇ ಅವ್ರನ್ನ ನೋಡಬೇಕು ತಾನೇ. ನೋಡ್ರಿ, ನಮ್ಮ ಬೆಂಗಳೂರು ಹೆಂಗಾಗೈತೆ, ಬಚ್ಚಿಲ ಮನೆ ರಾಮ ಪಿಕಪ್ ಅದೈತೆ, ಹೋಗೋಣ. ಏನಪ್ಪ ಜಯ ಸಮಾಚಾರ, ಆರಾಮ? ಓ, ಒಳ್ಳೆ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಆಟ ಆಗ್ಬಿಟ್ಟಿದ್ಯಾ. ಊಟ ಆಯ್ತಣ್ಣ, ನಿಮ್ದು ಆಯ್ತು. ಡ್ಯೂಟಿ ಮುಗೀತಾ? ಎಷ್ಟು 6 ಗಂಟೆಗೆ ಮುಗೀತದ? 5:15? ನಮ್ಮ ನೋಡಿ ಹಣೆ ಬರೋ 10 ಗಂಟೆ ಗಂಟು ಗೇಯ್ಬೇಕು. ಏನು ಮಾಡೋಕ್ಕಾಯ್ತದೆ, ಇಲ್ಲಾಂದರೆ ಡ್ಯೂಟಿ ಆಗಲ್ಲಪ್ಪ. ಇವಾಗಿರೋ ಗ್ಯಾಸ್ ರೇಟ್ಗೆ ಇದಕ್ಕೆಲ್ಲ ಅವಾಗಿಂದ ನೋಡು ಓದ್ತಾ ಇದ್ದೀನಿ. ಜಿಯೋದವ್ನು ಬೇರೆ ಕರೆಕ್ಟಾಗಿ ನೆಟ್ವರ್ಕ್ ಕೊಡ್ತಾ ಇಲ್ಲ. ಇದಾವೆ ಡ್ಯೂಟಿ ಇದಾವೆ, ಬಟ್ ನೆಟ್ವರ್ಕ್ ಕಡಿಮೆ. ಇಲ್ಲಿ ಒತ್ತಿದ್ರೆ ಅಕ್ಸೆಪ್ಟ್ ಆಗಲ್ಲ. ಇಲ್ಲಿ 4th ಮೇನಲ್ಲಿ ಆ ಕಡೆ ಹೋಗ್ಬೇಕು, 18th ಮೇನ್ಗೆ. ಇನ್ನೇನು ಸಮಾಚಾರ? ಸಂಕ್ರಾಂತಿ ನಾವೆಲ್ಲಪ್ಪ ಹೌದು, ಅವ್ರ ಫ್ಯಾನ್ಸ್, ಆಮೇಲೆ ವಿಷ್ಣು ಅಪ್ಪಾಜಿ ಫ್ಯಾನ್, ರಾಜಣ್ಣನ ಫ್ಯಾನ್ಸ್, ಆಟದವ್ರು ನಾವೆಲ್ಲರೂ ಅಷ್ಟೇ. ಸೀನಿಯರ್ ಆ್ಯಕ್ಟರ್ಗಳಿಗೆ ಜಾಸ್ತಿ ಅಭಿಮಾನ ಅಂದರೆ ನಮಗೆ. ನಾವು ಉಪಿ ಬಾಸ್ ಯೋಚನೆಗೆ ಫ್ಯಾನ್ಸ್. ಪಕ್ಕ ಹೋಗ್ಬಿಡೋಣ, ಆಲ್ರೆಡಿ ಜಲ್ದಿ ಅವ್ರದ್ದೊಂದು ಸಿಗ್ನೇಚರ್ ಹಾಕ್ಸ್ಬೇಕು, ಹೋಗ್ಬಿಡೋಣ ಪಕ್ಕ. ಇವಾಗ ಡ್ಯೂಟಿ ಮಾಡ್ಲಾ, ಹೋಗ್ಬಿಟ್ಟು ನಾನು ತಗೋ. ನಮ್ಮ 80 ಫೀಟ್ ರೋಡಲ್ಲಿ ಏನೇನೋ ಇಟ್ಬಿಟ್ಟು ಅವ್ನು ನೋಡ್ರಪ್ಪ. ಇದೆಲ್ಲ ಏನಿದು ವಾಚಾ? ಇದು ಮೇಲೆ ಪ್ರೆಸ್ ಮಾಡಬೇಕಾ? ಓಯ್ ಏನೋ 12 ಗಂಟೆ ಆಗ್ಬಿಟ್ಟೈತಲ್ಲ ಮಾರ. ಓ, ಎಲ್ಲ ವಾಚ್ಗಳೇನೋ ಇದು? ಓ, ಓಪನ್ ಮಾಡ್ಬೇಕಿದು ಹಿಂಗೆ? ಹೋಗು. ಎಲ್ಲ ಕೀಚೇನೆ ಬಟ್ಟಿದ್ದು? ಎಲ್ಲ ಕೀಚೇನೆ ನೋಡ್ರಪ್ಪ. ಬೇಕು ಅನ್ನೋರು ಬಂದ್ಬಿಟ್ಟು ತಗೊಂಡ್ಬಿಡ್ರಪ್ಪ. ನಮ್ಮ ಇಲ್ಲೇ 100 ಫೀಟ್ ರೋಡು ಕರೆಕ್ಟಾಗಿ. ಇದು ಎಲ್ಲಿರೋದು ಅಂದರೆ KFC ಅಂತ ಒಂದು ಐತೆ,
ಎಂಪೈರ್ ಹತ್ರ ಇಲ್ಲೇ ಬೇಕಾದವ್ರು ಬಂದ್ಬಿಟ್ಟು ತಗೊಳ್ಳಿ. ಚೆನ್ನಾಗೈತೆ ಮ್ಯಾಮ್. ನನ್ನ ಕಡೆಯಿಂದ ಒಂದು 4 ಸೇಲ್ ಆದರೆ ಒಂದು ಕೊಟ್ಬಿಡು ಫ್ರೀಯಾಗ. ಹಿಂಗೆ ರೋಸ್ಟ್ ಹಾಕೊಳ್ಳೋದು. ಬುಕ್ಕಿಂಗ್ ಬಂದೈತೆ, ನಾನು ಅಲ್ಲಿ ಹೋಗ್ಬಿಟ್ಟು ಬ್ಲೇಡ್ ಹಾಕೊಂಡು ನಿಂತಿದ್ದೀನಿ ನೋಡ್ರಿ ಅವನ ಹತ್ರ. ಇಲ್ಲಿ ಇಲಿಗಳು ನೋಡ್ಗುರು ಎಷ್ಟೈತೆ ಅದು. ಚಿಯಾ ಮುಯ್ಯ ಒಂದಲ್ಲಪ್ಪ ಸ್ವಾಮಿ. ಹೆಂಗೆ ಸುತ್ತಾಡ್ತಾವ ನೋಡ್ರಿ. ಅಲ್ಲೋಡ್ರಿ ಕಣ್ಣುಗಳೆಲ್ಲ ಕಾಣಿಸ್ತೈತಾ. ಜಾಗ ನೋಡ್ರಿ ಹೆಂಗೈತೆ. ಕತ್ಲೆ ಸಿಟಿ ಒಳಗಡೆನೆ ಇರೋದು ಇದು. ಆ ಥರ ಎಲ್ಲ ಏನಿಲ್ಲ. ಇಲ್ಲಿ ನೋಡ್ರಿ ಎಷ್ಟೈತೆ ನೋಡ್ರಿ. ಆ ಕವರ್ಗೆ ಅಟ್ಯಾಕ್ ಮಾಡ್ತಾ ಇರೋದು ಒಂದು 8 ಇಲಿಗಳು. ಬನ್ನಿ, ಇನ್ನೊಂದು ಗುಂಪು ಐತೆ ಅಲ್ಲಿ, ಅವ್ರನ್ನ ತೋರಿಸ್ತೀನಿ ಬನ್ನಿ. ಇನ್ನೂ ಜಾಲಿ ಆಗ್ಬಿಡ್ತೀರ ನೋಡ್ರಿ. ಅವರೆಲ್ಲ ಫುಲ್ ಗೆತ್ತಲ್ಲಿರೋದು ಅಂದ್ಕೊಳ್ಳಿ. ಇಲ್ಲಿ ನೋಡ್ರಿ, ಇಲ್ಲಿ ಅವ್ರ ಗುಂಪೆ ಬೇರೆ ಆದರೆ ಇವ್ರ ಗುಂಪೆ ಬೇರೆ ನೋಡ್ರಿ. ಇಲ್ಲಿ ನಡ್ಡು ರೋಡ್ಗೆ ಗುರು ಎಂತೆಂಥ ಗಾಡಿಗಳು ಬರ್ತಾವ ನೋಡ್ರಿ. ಭಯನೇ ಇಲ್ಲ ಅನ್ಕೊಂಬಿಡಿ. ರೋಡ್ಗೆ ಮಲ್ಕೊಂಬಿಟ್ಟು ಒಂದು ಗುಂಪು ಇಲ್ಲ ಕಟ್ಕೊಂಡು ನೋಡ್ರಿ. ಲಾರಿ ಕೆಳಗಡೆ ಬೇರೆ. ರೇ ಸಾಮೆ, ನಾವು ಪಕ್ಕ ಆ್ಯಕ್ಚುಲಿ ನಾವು ಲೋಕಲ್. ನಾನು ಯಾವುದೋ ಬೇರೆ ಥರ ಇಲ್ಲ ಸ್ವಾಮಿ. ನಮ್ಮದು ಗುಂಪು ನಾವೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು. ನಾವು ಪಕ್ಕ ಆ್ಯಕ್ಚುಲಿ ಲೋಕಲ್. ನಾನು ನೋಡಿಲಿ ಹೆಂಗೆ ಗಾಡಿಗಳು ಅಷ್ಟಷ್ಟು ಪಕ್ಕದಲ್ಲಿ ಹೋಗ್ತೈತೆ. ಏನನ ಭಯ ಏನಾದರೂ ಐತಾ ನೋಡಿದ್ರು. ಓಕೆ ಇವ್ರದ್ದು ಒಂಥರ ಗುಂಪು ಇಲ್ಲಿ ಅಟ್ಯಾಕ್ ಮಾಡಿಬಿಟ್ಟಿರೋದು. ಅವ್ನಿಗೆ ಹಿಡ್ಕೊಂಡು ಆರ್ಬಿಡ್ಬೇಕಂತ. ಓಯ್ ಶಿಷ್ಯ, ನಾವು ಬಿಸ್ಕೆಟ್ ತಿಂತೀರೇನ್ರ? ಅವ್ರದೇ ಒಂಥರ ಗುಂಪು, ಇವ್ರದೇ ಒಂಥರ ಗುಂಪು. ಆದರೆ ಇವರೆಲ್ಲ ಅವ್ರನ್ನ ಎಡಗೈಯಲ್ಲೂ ಮೂಸಲ್ಲ. ಅಪ್ಪಿ ತಪ್ಪಿ ಬೆಕ್ಕಿಗೆ ಏನೋ ಸಿಕ್ಬಿಟ್ರೆ ಸರ್ರಾಗಿ ಅಟ್ಯಾಕ್ ಮಾಡಿಬಿಡ್ತಾರೆ ಅನ್ಕೊಂಬಿಡಿ. ಕ್ಯಾಚ್ ಮಾಡಿಬಿಟ್ರೆ ಬಾಡ್ ಊಟ. ನಾ ಪಕ್ಕ ಆಯ್ಚಿ ಲೋಕಲ್. ನಾನು ನನ್ನ ಹತ್ರ ಯಾವ್ದಾನ ಬಂದ್ಬಿಟ್ಟು ಪ್ಯಾಂಟ್ಸ್ ಬಿಟ್ರೆ ಅಲ್ಲೋಡ್ರಲ್ಲಿ ಗೆತ್ತು ನೋಡ್ರಿ. ಆ ಥರ ಇರೋದು. ಒಂದು ಸ್ವಲ್ಪ ಟೂ ಸ್ಟಾಕು ಯಾವಾಗ ಬಂದ್ಬಿಟ್ರು ಪಕ್ಕ ಅಟ್ಯಾಕ್ ಮಾಡಿಬಿಡ್ತಾರೆ ಇವರು ಎಲ್ಲರೂ ಸೇರಿಕೊಂಡು. ಬರಪ್ಪ ಯಾವುದೋ ಡ್ಯೂಟಿ ಬಿತ್ತು ನೋಡ್ರಿ. ಇಲ್ಲಿ ಇಷ್ಟು ಡ್ಯೂಟಿ ಹೊಡೆದಿದ್ದೀನಿ ಗುರು. ಸಾಯಂಕಾಲ ಬಂದ್ಬಿಟ್ಟು ಸ್ವಲ್ಪ ಲೇಟ್ ಆಗೋಯ್ತು ಇವತ್ತು. ಏನು ಮಾಡೋಕ್ಕಾಗಲ್ಲ ಗುರು. ಈ ಆಟೋ ಬಂದ್ಬಿಟ್ಟು ಇಲ್ಲಿ ಸಿಗಾಕೊಂಬಿಟ್ಟಿತ್ತು. ಇವರೆಲ್ಲ ಸೇರ್ಕೊಂಡು ಎತ್ತಿ ಸೈಡಿಗೆ ಇಟ್ಬಿಟ್ಟವ್ರೆ. ಅದನ್ನ ಕರೆಕ್ಟಾಗಿ ಪೈಪ್ ಲೈನ್ ಮಾಡಬೇಕಾದ್ರೆ ರೋಡು ಹಳ್ಳ ತೋಡ್ಬಿಟ್ಟವ್ರೆ. 2-3 ದಿನ ಮಳೆ ಬೇರೆ ಬರ್ತಾ ಇತ್ತಲ್ಲ, ಫುಲ್ಲು ಬುರ್ದೆ ಹಾಕೋಗ್ಬಿಟ್ಟೈತೆ. ಅಲ್ಲೇ ಪಿಕಪ್ ಐತೆ. ಈ ವಯ್ಯ ಹೋಗ್ಬಿಟ್ಟು ಏನು ಮಾಡ್ಬಿಟ್ಟವ್ರೆ, ಪಿಕಪ್ಗೆ ಹೋಗ್ಬಿಟ್ಟು ಇಳಿಸ್ಬಿಟ್ಟವನೆ. ಎರಡು ವೀಲುಗಳು ಹಿಂದ್ಗಡೆ ಹೋಗ್ಬಿಟ್ಟು ಪುಸ್ತಕಂತ ಕುತ್ಕೊಂಡ್ಬಿಟ್ಟವೆ. ಇಂಜಿನೇ ನೆಲ್ಲಕ್ಕೆ ಕತ್ಕೊಂಡ್ಬಿಟ್ಟೈತೆ, ಹೋಯ್ತಾನೆ ಇಲ್ಲ. ಅಲ್ಲಿರೋ ವೆಹಿಕಲ್ಗಳೆಲ್ಲ ಸೇರ್ಕೊಂಡು ಫುಲ್ ಆಟೋ ಸಮೇತ ವೈನ್ ಸಮೇತ ಎತ್ಬಿಟ್ಟು ಮುಂದಕ್ಕೆ ಮಡಗ್ಬಿಟ್ಟವ್ರೆ. ಅದನ್ನ ನೋಡ್ಬಿಟ್ಟು ನಾನು ಫುಲ್ ಖುಷಿ ಆಗ್ಬಿಟ್ಟೆ. ಥ್ಯಾಂಕ್ ಯು, ಧನ್ಯವಾದಗಳು ತಮ್ಮ. ಅಣ್ಣ, ನನ್ನ ಲಕ್ಷ್ಮಿ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ಬೈಕು ಚುಚ್ಚಪ್ಪಾಗ್ಬಿಟ್ಟೈತೆ, ಚಾರ್ಜಿಂಗ್ ಇರಲಿಲ್ಲ. ಬಟ್ಟೆಗಂತೂ ಮೋಸ ಇಲ್ಲ ಅಣ್ಣ. ಇಲ್ಲೇನು ಬೆಂಗಳೂರಲ್ಲಿ ಮನೆ ಕಟ್ಟೋಕ್ಕಂತೂ ಆಗಲ್ಲ. ಇದೇ ಅಲ್ಲ, ನೀವು ಯಾವುದೇ ಥರ ದುಡಿಮೆ ಮಾಡಿದ್ರು ನೀವೇನೋ ದೊಡ್ಡ ಕರೋಡ್ಪತಿ ಆಗ್ಬಿಡ್ತೀನಿ, ನಾನು ಏನೋ ಆಗ್ಬಿಡ್ತೀನಿ ಅನ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಬಟ್ಟೆಗೆ ಮೋಸ ಇಲ್ಲ. ಏನೇ ಕೆಲಸ ಮಾಡಿ ಬಟ್ಟೆಗಂತೂ ಮೋಸ ಇರಲ್ಲ. ಏನೇ ಕೆಲಸ ಮಾಡಿದ್ದೀನಿ, ದಿನಕ್ಕೆ ಲಕ್ಷ ದುಡೀರಿ, ಬಟ್ ಬಟ್ಟೆಗೇನೆ. ಅದು ಬಿಟ್ರೆ ಬೇರೆ ಕಮಿಟ್ಮೆಂಟ್ಗಳು, ಅದು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ. ನೆಮ್ಮದಿ ವೆರಿ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ನಾನು ನೋಡ್ರಿ, ಯಾವಾಗ 4 ಗಂಟೆಗೆ ಬಂದೆ, ಇವಾಗ 9 ಗಂಟೆ 25 ನಿಮಿಷ ಆಗ್ತೈತೆ. 25 ಬಾಡಿಗೆ ಹೊಡೆದಿದ್ದೀನಿ. ಅಂದರೆ ನಾನು 4 ಗಂಟೆಗೆ ಬಂದಾಗ 9 ಬಾಡಿಗೆ ಹೊಡೆದಿದ್ದೆ. ಇವಾಗ 25 ಬಾಡಿಗೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಬೆಂಗಳೂರಲ್ಲಿ ಏನು ಸಿಟಿ ಸೆಂಟ್ರಲ್ಲಿ ಮನೆ ತಗೊಳ್ಳೋಷ್ಟೆಲ್ಲ ದುಡ್ದಿಲ್ಲ. ಹೊಟ್ಟೆಗೆ ಬಟ್ಟೆಗೆ ತಿನ್ನೋಕ್ಕೆ ಉಣ್ಣೋಕ್ಕೆ ಮೋಸ ಇಲ್ಲ ಗುರು. ಮಳೆ ಚಳಿ ಗಾಳಿ ಏನೇ ಇರಲಿ, ಲಕ್ಷ್ಮಿನ ನಂಬಿದ್ರೆ ಮಾತ್ರ ಮೋಸ ಇಲ್ಲ ಗುರು. ರೇ ಸ್ವಾಮಿ, ಕೋಟ್ಯಾಂತರ ರೂಪಾಯಿ ದುಡಿಬೋದು. ಈ ಥರ ನೆಮ್ಮದಿಯಾಗಿರೋಕೆ ಆಯ್ತದ? ಸಾಧ್ಯನೇ ಇಲ್ಲ. ನೆಮ್ಮದಿಯಾಗಿರ್ಬೇಕು ಅಂದರೆ ಏನು ಮಾಡಬೇಕು? ಬಟ್ಟೆಗೆ ದುಡ್ಕೋಬೇಕು, ನೆಮ್ಮದಿಯಾಗಿ ತಿನ್ನಬೇಕು, ಆರಾಮಾಗಿ ಮಲ್ಕೋಬೇಕು. ಅದೇ ನೆಮ್ಮದಿ ಜೀವನ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಕ್ಕಣ ಮುಂದಿನ ವಿಡಿಯೋದಲ್ಲಿ. ಅಣ್ಣ ಬಾಯ್. ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸ್ಬಿಡಿ.